72 ವಾರ್ಡ್ಗಳಿಗೂ ಚರಂಡಿಗಳ ಹೂಳೆತ್ತುವಿಕೆ ತಲಾ ರೂಪಾಯಿ 20 ಲಕ್ಷಗಳು, ರಸ್ತೆ ಗುಂಡಿ ಮುಚ್ಚುವಿಕೆಗೆ ತಲಾ ರೂಪಾಯಿ 10 ಲಕ್ಷಗಳು, ಪಾದಚಾರಿ ಮಾರ್ಗ ದುರಸ್ತಿ ಹಾಗೂ ನಿರ್ವಹಣೆಗೆ ರೂಪಾಯಿ 25 ಲಕ್ಷಗಳು, ಟ್ರಾಫಿಕ್ ಇಂಜಿನಿಯರಿಂಗ್ ಸಂಬಂಧಿತ ಕಾಮಗಾರಿ ದುರಸ್ತಿ ಹಾಗೂ ನಿರ್ವಹಣೆಗೆ ತಲಾ ರೂಪಾಯಿ 20 ಲಕ್ಷಗಳು, ಒಟ್ಟಾರೆ ರೂಪಾಯಿ 75 ಲಕ್ಷಗಳನ್ನು ಪ್ರತಿ ವಾರ್ಡ್ಗೆ ನಿಗದಿಪಡಿಸಲಾಗುತ್ತದೆ. ವಾರ್ಡ್ ಮಟ್ಟದ ರಸ್ತೆಗಳು, ಪ್ರಮುಖ ರಸ್ತೆಗಳ ದುರಸ್ತಿ ಮತ್ತು ನಿರ್ವಹಣೆಗೆ ಹಾಗೂ ಪ್ರತಿ ವಾರ್ಡ್ಗೆ ರೂಪಾಯಿ 1.5 ಕೋಟಿಗಳ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮೀಸಲಿರಿಸಿದ್ದು, ಒಟ್ಟಾರೆ ಪ್ರತಿ ವಾರ್ಡ್ಗೆ ರೂಪಾಯಿ 2.25 ಕೋಟಿಗಳ ಅನುದಾನವನ್ನು ನಿಗದಿಪಡಿಸಲಾಗಿದೆ. ಪಾಲಿಕೆಯ ವ್ಯಾಪ್ತಿಯಲ್ಲಿ ಪ್ರತಿ ವಾರ್ಡ್ಗೆ ರೂಪಾಯಿ 25 ಲಕ್ಷಗಳ ಅನುದಾನವನ್ನು ನಿಗದಿಪಡಿಸಲಾಗಿದ್ದು, ಒಟ್ಟು ರೂಪಾಯಿ 18 ಕೋಟಿಗಳ ಅನುದಾನದಲ್ಲಿ ಪಾದಚಾರಿ ಮಾರ್ಗ ರಿಪೇರಿ ಮತ್ತು ಪುನರ್ ನಿರ್ಮಾಣ ಮಾಡಲು ಉದ್ದೇಶಿಸಲಾಗಿದ್ದು, ಇದರಿಂದ ಸಾರ್ವಜನಿಕರು ಪಾದಚಾರಿ ಮಾರ್ಗವನ್ನು ಬಳಕೆ ಮಾಡುವುದನ್ನು ಉತ್ತೇಜನ ನೀಡುವುದರೊಂದಿಗೆ 1000 ಕಿಲೋಮೀಟರ್ ಸುಸಜ್ಜಿತ ಪಾದಚಾರಿ ಮಾರ್ಗಗಳನ್ನು ಸಾರ್ವಜನಿಕ ಬಳಕೆಗೆ ಅನುವು ಮಾಡಿಕೊಡಲಾಗುವುದು. ಪಾದಚಾರಿಗಳ ಅನುಕೂಲಕ್ಕಾಗಿ ನಗರ ಪಾಲಿಕೆ ವ್ಯಾಪ್ತಿಯ ಪಾದಚಾರಿ ಮಾರ್ಗಗಳನ್ನು, ರಸ್ತೆಗಳ ಜಂಕ್ಷನ್ಗಳ ಅಭಿವೃದ್ಧಿಗಾಗಿ ಸ್ಕೈವಾಕ್ಗಳ ನಿರ್ಮಾಣ ಹಾಗೂ ಇತ್ಯಾದಿಗಳ ನಿರ್ಮಾಣಕ್ಕಾಗಿ ರೂಪಾಯಿ 50 ಕೋಟಿಗಳನ್ನು ಮೀಸಲಿರಿಸಲಾಗಿದೆ. ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯ ರಾಜಕಾಲುವೆಗಳ ದುರಸ್ತಿ ಹಾಗೂ ನಿರ್ವಹಣೆಗಾಗಿ 2026-27ನೇ ಸಾಲಿನಲ್ಲಿ ರೂಪಾಯಿ 10 ಕೋಟಿಗಳ ಅನುದಾನವನ್ನು ಮೀಸಲಿರಿಸಿದ್ದು, ಮಳೆಗಾಲದಲ್ಲಿ ಸಂಭವಿಸುವ ಪ್ರವಾಹ ನಿಯಂತ್ರಣಕ್ಕಾಗಿ ವಾರ್ಷಿಕ ನಿರ್ವಹಣೆಯನ್ನು ಕೈಗೊಳ್ಳಲಾಗುವುದು. ಬೆಂಗಳೂರು ಉತ್ತರ ನಗರ ಪಾಲಿಕೆಯಲ್ಲಿನ ಪ್ರವಾಹ ನಿಯಂತ್ರಣ ಕಾಮಗಾರಿಗಳಲ್ಲಿ ಒಟ್ಟು 53.42 ಕಿಲೋಮೀಟರ್ ದೂರದ ರಾಜಕಾಲುವೆಗಳ ಕಾಂಕ್ರೀಟ್ ತಡೆಗೋಡೆ, ಬಾಕ್ಸ್ ಮಾದರಿ ಹಾಗೂ ಯು ಮಾದರಿ ನಿರ್ಮಾಣ ಕಾಮಗಾರಿಯನ್ನು ವಿಶ್ವ ಬ್ಯಾಂಕ್ ಮತ್ತು NDMF ಅನುದಾನದಡಿಯಲ್ಲಿ ರೂಪಾಯಿ 532 ಕೋಟಿಗಳ ಮೊತ್ತದಲ್ಲಿ 2025-26ನೇ ಸಾಲಿನಲ್ಲಿ ಕೈಗೊಳ್ಳಲಾಗುತ್ತಿದ್ದು, 2026-27ನೇ ಸಾಲಿನಲ್ಲಿ ಈ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಕ್ರಮವಹಿಸಲಾಗುವುದು. ಇದರಿಂದಾಗಿ ಬೆಂಗಳೂರು ಉತ್ತರ ನಗರ ಪಾಲಿಕೆಯ ನಾಗರಿಕರಿಗೆ ಮುಂದಿನ ವರ್ಷಗಳಲ್ಲಿ ಯಾವುದೇ ರೀತಿಯ ಪ್ರವಾಹ ಉಂಟಾಗದಂತೆ ರಾಜಕಾಲುವೆಗಳನ್ನು ಅಭಿವೃದ್ಧಿಪಡಿಸಲಾಗುವುದು. ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕತ್ತಲು ಮುಕ್ತ ಪ್ರದೇಶ ಹಾಗೂ ಸುರಕ್ಷಿತ ಬೆಂಗಳೂರಿಗಾಗಿ ಬೀದಿ ದೀಪ ಹಾಗೂ ಅದರ ಪರಿಕರಗಳಿಗೆ ಸಂಬಂಧಿಸಿದಂತೆ ದುರಸ್ತಿ ಮತ್ತು ನಿರ್ವಹಣೆಗಾಗಿ ಹಾಗೂ ವಿದ್ಯುತ್ ಕಾಮಗಾರಿಗಾಗಿ ಸಂಬಂಧಿಸಿದಂತೆ ಕಟ್ಟಡಗಳು, ಆಟದ ಮೈದಾನಗಳು, ಉದ್ಯಾನವನಗಳು, ಸಮುದಾಯ ಭವನಗಳು, ವಿದ್ಯುತ್ ಚಿತಾಗಾರಗಳ ದುರಸ್ತಿ ಹಾಗೂ ನಿರ್ವಹಣೆಗೆ ಸಂಬಂಧಿಸಿದಂತೆ ರೂಪಾಯಿ 9.40 ಕೋಟಿಗಳ ಅನುದಾನವನ್ನು ಮೀಸಲಿರಿಸಲಾಗುತ್ತದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಎಲ್ಲ ವಾರ್ಡ್ಗಳಲ್ಲಿ ಸಾಂಪ್ರದಾಯಿಕ ಬೀದಿ ದೀಪಗಳನ್ನು ತೆರವುಗೊಳಿಸಿ ಇಂಧನ ದಕ್ಷತೆಯ LED ಬೀದಿ ದೀಪಗಳನ್ನು ಅಳವಡಿಸಿ ವಿದ್ಯುತ್ ಉಳಿತಾಯ ಮಾಡುವ ಕ್ರಮಗಳನ್ನು ಅನುಷ್ಠಾನಗೊಳಿಸಲು 2025-26ನೇ ಸಾಲಿನಲ್ಲಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾದರಿಯಲ್ಲಿ ಯೋಜನೆಯನ್ನು ಕೈಗೊಳ್ಳಲಾಗುತ್ತಿದ್ದು, ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 1,24,142 ಸಂಖ್ಯೆಯ ಬೀದಿ ದೀಪಗಳಿದ್ದು, ಈಗಾಗಲೇ 49,767 LED ಬೀದಿ ದೀಪಗಳನ್ನು ಬದಲಾಯಿಸಿ 76.93% ಕಾಮಗಾರಿಗಳನ್ನು ಪೂರ್ಣಗೊಳಿಸಿದ್ದು, ಉಳಿಕೆ 23.07% ಕಾಮಗಾರಿಯನ್ನು 2026-27ನೇ ಸಾಲಿನಲ್ಲಿ ಪೂರ್ಣಗೊಳಿಸಲಾಗುವುದು. ಇದರಿಂದಾಗಿ ಬೆಂಗಳೂರಿನ ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ರಾತ್ರಿ ವೇಳೆ ಕತ್ತಲು ಮುಕ್ತ ಹಾಗೂ ಸುರಕ್ಷಿತ ಪ್ರದೇಶಗಳನ್ನು ನಿರ್ಮಾಣ ಮಾಡಲಾಗುವುದು. ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಿಧಾನಸಭಾ ಕ್ಷೇತ್ರವಾರು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ರೂಪಾಯಿ 120 ಕೋಟಿಗಳ ಅನುದಾನವನ್ನು 2026-27ನೇ ಸಾಲಿನಲ್ಲಿ ಒದಗಿಸಲಾಗುತ್ತದೆ. ಇದರಿಂದಾಗಿ ವಿಧಾನಸಭಾ ಕ್ಷೇತ್ರಗಳ ಸರ್ವತೋಮುಖ ಅಭಿವೃದ್ಧಿಯನ್ನು ಪಡಿಸಲಾಗುವುದು. ಪಾಲಿಕೆ ವ್ಯಾಪ್ತಿಯಲ್ಲಿ RMP 2015 ಅನ್ವಯ ರಸ್ತೆ ಅಗಲೀಕರಣವನ್ನು ಕೈಗೊಳ್ಳಲಾಗುತ್ತಿದ್ದು, ಒಟ್ಟು 12 ರಸ್ತೆಗಳ 30.5 ಕಿಲೋಮೀಟರ್ ಉದ್ದದ ರಸ್ತೆಗಳನ್ನು ಅಗಲೀಕರಣಗೊಳಿಸಲು ಉದ್ದೇಶಿಸಿದ್ದು, ಈ ಪೈಕಿ 8 ರಸ್ತೆಗಳ 28.5 ಕಿಲೋಮೀಟರ್ ಉದ್ದದ ರಸ್ತೆಗಳಾದ ಟ್ಯಾನರಿ ರಸ್ತೆ, ನೇಹಾ ಪ್ರಕಾಶ್ ರಸ್ತೆ, ಕೆರೆಕೋಡಿ ರಸ್ತೆ, ಬಾಗಲೂರು ಮುಖ್ಯ ರಸ್ತೆ, ಕೋಗಿಲು ಕಟಗಿನಹಳ್ಳಿ ರಸ್ತೆ,
ಕೋಗಿಲು ಪಾಲನಹಳ್ಳಿ ರಸ್ತೆ, ಜಕ್ಕೂರು ಡಬಲ್ ರಸ್ತೆ, ಜಕ್ಕೂರು ರೈಲ್ವೆ ಸಮಾನಾಂತರ ರಸ್ತೆ ಅಗಲೀಕರಣವನ್ನು ಬಿಬಿಎಂಪಿ ಅವಧಿಯಲ್ಲಿ ಪ್ರಾರಂಭಿಸಿದ್ದು, ಈ ಆರ್ಥಿಕ ವರ್ಷದಲ್ಲಿ ಸದರಿ ರಸ್ತೆಗಳನ್ನು ಪೂರ್ಣಗೊಳಿಸಲಾಗುವುದು. ಹಾಗೂ ಹೊಸದಾಗಿ ಈ ಆರ್ಥಿಕ ವರ್ಷದಲ್ಲಿ 4 ರಸ್ತೆಗಳ ಉದ್ದ 7.95 ಕಿಲೋಮೀಟರ್ ನಿಟ್ಟೆ ಮೀನಾಕ್ಷಿ ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಸಂದೀಪ್ ಹುನ್ನಿಕೃಷ್ಣನ್ ರಸ್ತೆ, ಬಲಿಯ ಗ್ಯಾಸ್ ಪೈಪ್ಲೈನ್ ರಸ್ತೆ, ದಾಸರಳ್ಳಿ ಮುಖ್ಯ ರಸ್ತೆ, ಹೆನ್ನೂರು ಬಾಗ್ಲೂರು ರಸ್ತೆ ಅಗಲೀಕರಣಗೊಳಿಸಲು ಯೋಜಿಸಿದ್ದು, ಹೊಸದಾಗಿ ರಸ್ತೆಗಳನ್ನು ಅಗಲೀಕರಣಗೊಳಿಸಲು ರೂಪಾಯಿ 25 ಕೋಟಿಗಳನ್ನು ಅನುದಾನವನ್ನು 2026-27 ಸಾಲಿನಲ್ಲಿ ಮೀಸಲಿರಿಸಿದ್ದು, ಇದರಿಂದ ವಾಹನ ಸಂಚಾರ ಹಾಗೂ ಸಾರ್ವಜನಿಕ ಬಳಕೆಗೆ ಅನುವು ಮಾಡಿಕೊಡಲಾಗುವುದು. ಕೆರೆಗಳು, ಕೆರೆ ಕಾಲುವೆಗಳು ಜಲಮೂಲದ ಜೀವನಾಡಿಗಳು. ಅವುಗಳ ಸಂರಕ್ಷಣೆ ನಗರ ಭವಿಷ್ಯದ ಸಂರಕ್ಷಣೆ. ಪ್ರತಿಯೊಂದು ಕೆರೆಯನ್ನು ಪುನರುಜ್ಜೀವನಗೊಳಿಸಿ ನಮ್ಮ ಭವಿಷ್ಯವನ್ನು ಪುನಃಸ್ಥಾಪಿಸುವುದು ಅತ್ಯವಶ್ಯಕವಾಗಿದೆ. ಜಲಮೂಲಗಳು ನಮ್ಮ ನಗರದ ಪರಿಸರ ಶ್ವಾಸಕೋಶಗಳಾಗಿವೆ. ದುರದೃಷ್ಟವಶಾತ್ ಅನೇಕ ಕೆರೆಗಳು ಕಾಲಾಂತರದಲ್ಲಿ ಬಳಕೆಯಾಗದೆ ಅತಿಕ್ರಮಣಗೊಂಡಿರ್ತವೆ ಅಥವಾ ಅವನತಿ ಹೊಂದಿರುತ್ತವೆ. ಈ ಅಯವ್ಯಯದಲ್ಲಿ ಪ್ರತಿಯೊಂದು ಕೆರೆಯನ್ನು ಪುನರುಜ್ಜೀವನಗೊಳಿಸಿ ನಮ್ಮ ಭವಿಷ್ಯವನ್ನು ಪುನಃಸ್ಥಾಪಿಸಿ ಎಂಬ ಘೋಷವಾಕ್ಯದಿಂದ ನಾವು ಕೇಂದ್ರೀಕೃತ ಉಪಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಕಮ್ಯುನಿಟಿ ಇನ್ವಾಲ್ವ್ಮೆಂಟ್ ಫಾರ್ ಲೇಕ್ ಕನ್ಸರ್ವೇಷನ್ ಪಾಲಿಸಿ CICL 2024 ನೀತಿ ಅನ್ವಯ ಕೆರೆಗಳಲ್ಲಿ ವಿವಿಧ ಸೌಲಭ್ಯಗಳನ್ನು ಒದಗಿಸಲು ಆಸಕ್ತಿ ಹೊಂದಿರುವ ಸಾರ್ವಜನಿಕರು ಹಾಗೂ ಆಸಕ್ತಿ ಉಳ್ಳ ಖಾಸಗಿ ಸಂಸ್ಥೆಗಳಿಂದ ಈ ಮೂಲಕ ಕ್ರಮ ಕೈಗೊಳ್ಳಲಾಗಿದೆ. ಅಭಿವೃದ್ಧಿಪಡಿಸಲಾದ 30 ಕೆರೆಗಳ ವಾರ್ಷಿಕ ನಿರ್ವಹಣೆಗಾಗಿ ರೂಪಾಯಿ 8 ಕೋಟಿಗಳನ್ನು ಅನುದಾನವನ್ನು ಕಾಯ್ದಿರಿಸಲಾಗಿದೆ. ಗೃಹ ರಕ್ಷಕ ದಳ ಸಿಬ್ಬಂದಿಗಳನ್ನು ಕೆರೆಗಳ ಸಂರಕ್ಷಣೆ ಹಾಗೂ ವಾಯು ವಿಹಾರಕ್ಕಾಗಿ ಬರುವ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಸಂರಕ್ಷಿಸಲು ನೇಮಿಸಲಾಗಿರುತ್ತದೆ. ಕೆರೆಗಳ ಸಂರಕ್ಷಣೆಗಾಗಿ ಕೆರೆಗಳ ಪ್ರದೇಶವನ್ನು ಪ್ಲಾಸ್ಟಿಕ್ ಮುಕ್ತ ಪ್ರದೇಶವನ್ನಾಗಿ ಘೋಷಿಸಲಾಗುವುದು. ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒಟ್ಟು 36 ಜೀವಂತ ಕೆರೆಗಳಿದ್ದು 30 ಕೆರೆಗಳನ್ನು ಈಗಾಗಲೇ ಅಭಿವೃದ್ಧಿಗೊಳಿಸಿ ವಾರ್ಷಿಕ ನಿರ್ವಹಣೆ ಮಾಡಲಾಗ್ತಿದೆ. ಹೆಬ್ಬಾಳ ಕೆರೆ ಮತ್ತು ನಾಗವಾರ ಕೆರೆ ಅಭಿವೃದ್ಧಿ ಕಾಮಗಾರಿಯು ಪ್ರಗತಿಯಲ್ಲಿರುತ್ತದೆ. ಇನ್ನು ಉಳಿದಂತೆ ಅಭಿವೃದ್ಧಿ ಯಾಕೆ ಬೇಕಾಗಿರುವ ಕೆರೆಗಳ ಪೈಕಿ ಶ್ರೀನಿವಾಸಪುರ ಕೆರೆ ಮತ್ತು ಮಲ್ಲಸಂದ್ರ ಗುಡ್ಡೆ ಕೆರೆಗಳನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಲು ಯೋಜಿಸಲಾಗುತ್ತದೆ. ಇನ್ನು ಉಳಿದಂತೆ ಅಭಿವೃದ್ಧಿ ಆಗಬೇಕಾಗಿರುವ ಕೆರೆಗಳನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಲು 2026-27 ಸಾಲಿನಲ್ಲಿ ರೂಪಾಯಿ 40 ಕೋಟಿಗಳನ್ನು ಅನುದಾನವನ್ನು ಮೀಸಲಿರಿಸಲಾಗುತ್ತದೆ. ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವ ಸಿಂಗಾಪುರ ಕೆರೆಯ ಸಮಗ್ರ ಅಭಿವೃದ್ಧಿ ಮತ್ತು ನಿರುಪಯುಕ್ತ ಕೆರೆಗಳಾದ ಬಾನಸವಾಡಿ ಕೆರೆ, ಲಿಂಗರಾಜಪುರ ಕೆರೆ, ಬ್ಯಾಟಗುಂಡಪಾಳ್ಯ ಕೆರೆ ಮತ್ತು ರಾಮಚಂದ್ರಪುರ ಕೆರೆಗಳನ್ನು ಪುನರುಜ್ಜೀವನಗೊಳಿಸಲು ವಿಸ್ತೃತವಾದ ಯೋಜನೆ ವರದಿಯನ್ನು ತಯಾರಿಸಲು ಮತ್ತು ಅದರಲ್ಲಿ ಆಯ್ದ ಕೆರೆಗಳನ್ನು ಅಭಿವೃದ್ಧಿಗೊಳಿಸಲು ಆಯವ್ಯಯದಲ್ಲಿ ಯೋಜಿಸಲಾಗುತ್ತದೆ. ಪಾಲಿಕೆ ವ್ಯಾಪ್ತಿಯಲ್ಲಿ 2026-27 ಸಾಲಿಗೆ ಹವಾಮಾನ ಕ್ರಿಯಾ ಯೋಜನೆಗೆ ಸಂಬಂಧಿಸಿದಂತೆ ಹೊಸದಾಗಿ ಕಾಮಗಾರಿಗಳನ್ನು ಕೈಗೊಳ್ಳಲು ರೂಪಾಯಿ 20 ಕೋಟಿಗಳ ಅನುದಾನವನ್ನು ಮೀಸಲಿರಿಸಲಾಗಿರುತ್ತದೆ. ಇದರಿಂದಾಗಿ ಬೆಂಗಳೂರು ಉತ್ತರ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಜಲ, ವಾಯು ಹಾಗೂ ಇತರೆ ಮಾಲಿನ್ಯಗಳನ್ನು ತಡೆಗಟ್ಟಲು ಕ್ರಮ ಕೈಗೊಳ್ಳಲಾಗುವುದು. ಪಾಲಿಕೆ ವ್ಯಾಪ್ತಿಯಲ್ಲಿರುವ ಕೆರೆಗಳಲ್ಲಿ ಬೋಟಿಂಗ್ ವ್ಯವಸ್ಥೆ ಮಾಡಲು ಕ್ರಮ ವಹಿಸಲಾಗುವುದು. ಶಿಕ್ಷಣ ಮಾನವನ ಜೀವನದ ಬಾಗಿಲನ್ನು ತೆರೆಯುವ ಕೀಲಿಕೈ ಶಿಕ್ಷಣ. ಗ್ರೇಟರ್ ಬೆಂಗಳೂರು ಉತ್ತರ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ 9 ಶಿಶು ವಿಹಾರಗಳು, 1 ಪ್ರಾಥಮಿಕ ಶಾಲೆ, 5 ಪ್ರೌಢಶಾಲೆಗಳು, 5 ಪದವಿ ಪೂರ್ವ ಕಾಲೇಜುಗಳು, 1 ಪದವಿ ಕಾಲೇಜು ಇದ್ದು ಒಟ್ಟು 5129 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಸದರಿ ಶಾಲಾ ಕಾಲೇಜುಗಳಲ್ಲಿ 13 ಕಾಯಂ ಶಿಕ್ಷಕ ಉಪನ್ಯಾಸಕರು ಹಾಗೂ 157 ಅತಿಥಿ ಶಿಕ್ಷಕರು ಉಪನ್ಯಾಸಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. 2026-27 ಸಾಲಿನಲ್ಲಿ ಶಾಲಾ ಕಾಲೇಜುಗಳಲ್ಲಿ ದಾಖಲಾಗುವ ವಿದ್ಯಾರ್ಥಿಗಳಿಗೆ ಉಚಿತ ಪಠ್ಯಪುಸ್ತಕ, ನೋಟ್ಬುಕ್, ಸಮವಸ್ತ್ರ, ಬ್ಯಾಗ್, ಶೂ, ಸಾಕ್ಸ್, ಸ್ವೆಟರ್ಗಳನ್ನು ವಿತರಿಸುವ ಸಲುವಾಗಿ 4 ಕೋಟಿಗಳನ್ನು ಆಯವ್ಯಯದಲ್ಲಿ ಕಾಯ್ದಿರಿಸಲಾಗಿದೆ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ MS ಪಾಳ್ಯದ ವಿನಾಯಕ ನಗರದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಕಟ್ಟಡದಲ್ಲಿ ಹೊಸದಾಗಿ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜನ್ನು 2026-27 ಸಾಲಿಗೆ ಹೊಸದಾಗಿ ಪ್ರಾರಂಭಿಸಲು ಉದ್ದೇಶಿಸಲಾಗಿದ್ದು
ಸದರಿ ಶಾಲಾ ಕಾಲೇಜಿಗೆ ಅವಶ್ಯಕವಾಗಿ ಬೇಕಾಗುವ ಪೀಠೋಪಕರಣಗಳಿಗೆ 2 ಕೋಟಿಗಳನ್ನು ಆಯವ್ಯಯದಲ್ಲಿ ಕಾಯ್ದಿರಿಸಲಾಗಿದೆ. 2026-27 ಸಾಲಿನ ಆಯವ್ಯಯದಲ್ಲಿ SSLCಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ರೂಪಾಯಿ 25,000ಗಳನ್ನು, ದ್ವಿತೀಯ PUC ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ 35,000ಗಳನ್ನು ಹಾಗೂ ಅಂತಿಮ ಪದವಿಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ರೂಪಾಯಿ 50,000ಗಳನ್ನು ಪ್ರೋತ್ಸಾಹಧನವಾಗಿ ನೀಡಲು 50 ಲಕ್ಷಗಳನ್ನು ಕಾಯ್ದಿರಿಸಿದೆ. 2026-27 ಸಾಲಿನಲ್ಲಿ ದಾಖಲಾಗುವ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅಂತರ್ಶಾಲಾ ಕಾಲೇಜುಗಳ ಕ್ರೀಡಾಕೂಟ, ಸಾಂಸ್ಕೃತಿಕ ಸ್ಪರ್ಧೆ, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ತರಬೇತಿ, ವಿಷಯ ಬೋಧನಾ ಶಿಕ್ಷಕರಿಗೆ ಡಯಟ್ ಮತ್ತು IIT ಸಂಸ್ಥೆಯಿಂದ ವಿಷಯವಾರು ತರಬೇತಿಗಾಗಿ ಮಕ್ಕಳ ದಿನಾಚರಣೆ, ಶಿಕ್ಷಕರ ದಿನಾಚರಣೆ, ಶಾಲಾ ಕಾಲೇಜು ವಾರ್ಷಿಕೋತ್ಸವ ಮತ್ತು ಇತರೆ ಕಾರ್ಯಕ್ರಮಗಳಿಗಾಗಿ ರೂಪಾಯಿ 47 ಲಕ್ಷಗಳನ್ನು ಕಾಯ್ದಿರಿಸಲಾಗಿದೆ. ಸ್ಮಾರ್ಟ್ ಶಿಕ್ಷಣದ ಯೋಜನೆಯಡಿಯಲ್ಲಿ ಪಾಲಿಕೆಯ ಶಾಲಾ ಕಾಲೇಜುಗಳಲ್ಲಿನ ವಿದ್ಯಾರ್ಥಿಗಳಿಗೆ ಆಧುನಿಕ ಮತ್ತು ಡಿಜಿಟಲ್ ತಂತ್ರಾಂಶದ ಯುಗದಲ್ಲಿ ವಿದ್ಯಾಭ್ಯಾಸ ಕಲಿಯಲು ಹಿತದೃಷ್ಟಿಯಿಂದ ಶಾಲಾ ಕಾಲೇಜುಗಳಿಗೆ ಅವಶ್ಯವಿರುವ ಸ್ಮಾರ್ಟ್ ಪ್ಯಾನೆಲ್ಗಳನ್ನು ಅಳವಡಿಸಲು ರೂಪಾಯಿ 1 ಕೋಟಿ ಅನುದಾನವನ್ನು ಮೀಸಲಿರಿಸಲಾಗಿದೆ. ಉತ್ತರ ನಗರ ಪಾಲಿಕೆಯ ಎಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಪಠ್ಯಕ್ರಮ ಕಲಿಕೆಯ ಜೊತೆಗೆ ಇತರೆ ಹವ್ಯಾಸಿ ಕ್ರೀಡೆ ಮತ್ತು ಕಲೆಗೆ ಸ್ಕೇಟಿಂಗ್, ಬ್ಯಾಡ್ಮಿಂಟನ್, ಕರಾಟೆ, ಸಂಗೀತ, ರಂಗಭೂಮಿ ಕಲೆ, ಕ್ರಿಕೆಟ್, ಸ್ವಿಮ್ಮಿಂಗ್ ಇತರೆ ಸಂಬಂಧಿಸಿದಂತೆ ಪ್ರತಿಷ್ಠಿತ ಸಂಸ್ಥೆಗಳಿಂದ ತರಬೇತಿ ನೀಡುವುದರ ಜೊತೆಗೆ ಅಗತ್ಯ ಪರಿಕರಗಳ ಕಿಟ್ಗಳನ್ನು ಒದಗಿಸಲು ರೂಪಾಯಿ 50 ಲಕ್ಷಗಳ ಅನುದಾನವನ್ನು ಮೀಸಲಿರಿಸಲಾಗಿದೆ. ಉತ್ತರ ನಗರ ಪಾಲಿಕೆಯ ವತಿಯಿಂದ ಹೊಸದಾಗಿ ನಿರ್ಮಾಣವಾಗಿರುವ ಕಟ್ಟಡದಲ್ಲಿ ಶಾಲಾ ಕಾಲೇಜುಗಳನ್ನು ಪ್ರಾರಂಭಿಸಲು ಕ್ರಮ ಕೈಗೊಳ್ಳಲು ರೂಪಾಯಿ 50 ಲಕ್ಷಗಳ ಅನುದಾನವನ್ನು ಮೀಸಲಿರಿಸಲಾಗಿದೆ. ಶಾಲಾ ಕಾಲೇಜುಗಳ ಗ್ರಂಥಾಲಯಗಳನ್ನು ಉನ್ನತೀಕರಿಸಲು ರೂಪಾಯಿ 50 ಲಕ್ಷಗಳ ಅನುದಾನವನ್ನು ಮೀಸಲಿರಿಸಲಾಗಿದೆ. 2026-27 ಸಾಲಿನ ಆಯವ್ಯಯದಲ್ಲಿ ಶಿಕ್ಷಣಕ್ಕಾಗಿ ಒಟ್ಟು ರೂಪಾಯಿ 23 ಕೋಟಿಗಳನ್ನು ಕಾಯ್ದಿರಿಸಲಾಗಿದೆ. ಬಜೆಟ್ನ ಪಕ್ಷಿ ನೋಟ. ಬೆಂಗಳೂರು ಉತ್ತರ ನಗರ ಪಾಲಿಕೆಯ 2026-27 ಸಾಲಿನಲ್ಲಿ ಪ್ರಾರಂಭಿಕ ಶುಲ್ಕ ರೂಪಾಯಿ 1.45 ಕೋಟಿಗಳಾಗಿದ್ದು, ಒಟ್ಟಾರೆ ಸ್ವೀಕೃತಿ ರೂಪಾಯಿ 4,344 ಕೋಟಿಗಳು, ಒಟ್ಟು ವೆಚ್ಚಗಳು ರೂಪಾಯಿ 4,341.20 ಕೋಟಿಗಳಾಗಿದ್ದು, ಒಟ್ಟು ರೂಪಾಯಿ 2.80 ಕೋಟಿಗಳ ಮಿಗಿತ ಆಯವ್ಯಯವನ್ನು ಬೆಂಗಳೂರು ಉತ್ತರ ನಗರ ಪಾಲಿಕೆಯ ಜನರ ಮುಂದೆ ಪ್ರಸ್ತುತಪಡಿಸಲಾಗಿದೆ. ಈ ಆಯವ್ಯಯವು ಕೇವಲ ಭಾಷಣವಲ್ಲ, ಸಮಗ್ರ ಸಮೃದ್ಧ ನಗರವನ್ನು ರೂಪಿಸುವ ದಿಕ್ಸೂಚಿಯಾಗುವುದೆಂಬ ವಿಶ್ವಾಸ ನನ್ನಲ್ಲಿದೆ. ಪಾಲಿಕೆಯ ಪ್ರತಿಯೊಂದು ರೂಪಾಯಿ ವೆಚ್ಚದಲ್ಲಿ ಸಮಾಜದ ಅಭಿವೃದ್ಧಿಯನ್ನು ಕಾಣುವುದು ಈ ಆಯವ್ಯಯದ ಆಶಯವಾಗಿದೆ. ಇದು ಕೇವಲ ಪಾಲಿಕೆಯ ಅಂಕಿ ಅಂಶಗಳಾಗಿರದೆ ಸಮಾಜದ ಭವಿಷ್ಯವನ್ನು ರೂಪಿಸುವ ಕೈಗನ್ನಡಿಯಾಗುವುದೆಂದು ಭಾವಿಸುತ್ತೇನೆ. ಸರ್ವಜನರ ಏಳ್ಗೆಯೇ ಸಮಾಜದ ಬೆಳವಣಿಗೆ ಎಂಬ ದೃಢ ಸಂಕಲ್ಪದೊಂದಿಗೆ ನನ್ನ ಆಯವ್ಯಯದ ನುಡಿ ಪ್ರಸ್ತಾವನೆಗಳನ್ನು ಪೂರ್ಣಗೊಳಿಸುತ್ತಿದ್ದೇನೆ. ಸರ್ವರಿಗೂ ತುಂಬು ಹೃದಯದ ಧನ್ಯವಾದಗಳು.